ನಮಸ್ತೆ, ಹರೇ ಕೃಷ್ಣ. ಪಾಪ ವಿಮೋಚನಿ ಏಕಾದಶಿಯು ಹೆಸರೇ ಸೂಚಿಸುವಂತೆ ಇದು ಮನುಷ್ಯನ ಪಾಪಗಳನ್ನು ಪರಿಹಾರ ಮಾಡುವ ಏಕಾದಶಿ. ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಪಾಪ ವಿಮೋಚನಿ ಏಕಾದಶಿ ಎಂದು ಕರೆಯುತ್ತಾರೆ. ಪಾಪ ವಿಮೋಚನಿ ಏಕಾದಶಿ ಮಾರ್ಚ್ 15ನೇ ತಾರೀಕು ಭಾನುವಾರದ ದಿನ ಆಚರಿಸುತ್ತೇವೆ. ಏಕಾದಶಿ ತಿಥಿ ಬಂದು ಮಾರ್ಚ್ 14ನೇ ತಾರೀಕು ಅಂದರೆ ಶನಿವಾರದ ದಿನ ಬೆಳಗ್ಗೆ 8 ಗಂಟೆ 10 ನಿಮಿಷಕ್ಕೆ ಪ್ರಾರಂಭವಾಗಿ ಮಾರ್ಚ್ 15ನೇ ತಾರೀಕು ಬೆಳಗ್ಗೆ 9 ಗಂಟೆ 16 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಪಾರಣ ಸಮಯ ಬಂದು ಮಾರ್ಚ್ 16ನೇ ತಾರೀಕು ಸೋಮವಾರ ಬೆಳಗ್ಗೆ 6:27ರಿಂದ ಪ್ರಾರಂಭವಾಗಿ 8:51ರವರೆಗೆ. ಪಾಪ ವಿಮೋಚನಿ ಏಕಾದಶಿ ನಮ್ಮ ಹಿಂದೂ ಕ್ಯಾಲೆಂಡರ್ನ 24 ಏಕಾದಶಿಗಳಲ್ಲಿ ಕೊನೆಯ ಏಕಾದಶಿಯು. ಈ ಏಕಾದಶಿಯು ಹೋಳಿಕಾ ದಹನ ಮತ್ತು ಚೈತ್ರ ನವರಾತ್ರಿಯ ಆಚರಣೆಗಳ ನಡುವೆ ಬರುತ್ತದೆ. ಪಾಪ ಎಂದರೆ ದುಷ್ಕೃತ್ಯಗಳು ಅಥವಾ ಪಾಪಗಳು ಎಂದರ್ಥ ಮತ್ತು ಮೋಚನಿ ಎಂದರೆ ಬಿಡುಗಡೆ. ಪಾಪ ವಿಮೋಚನಿ ಎಂದರೆ ಪಾಪಗಳಿಂದ ಮುಕ್ತಿಯನ್ನು ನೀಡುವುದು. ಈ ಏಕಾದಶಿಯು ವ್ಯಕ್ತಿಯು ಪಾಪಗಳನ್ನು ಮಾಡುವುದನ್ನು ತ್ಯಜಿಸಲು ಪ್ರೇರೇಪಿಸುತ್ತದೆ. ಆದ್ದರಿಂದ ಭಕ್ತರು ಪಾಪ ವಿಮೋಚನಿ ಏಕಾದಶಿ ದಿನದಂದು ಉಪವಾಸ ಆಚರಿಸುವುದು ಅತ್ಯಂತ ಶ್ರೇಯಸ್ಕರ. ಇನ್ನು ಏಕಾದಶಿ ಉಪವಾಸ ಮಾಡುವವರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಮನೆಯನ್ನು ಮತ್ತು ದೇವರ ಕೋಣೆಯನ್ನು ಸ್ವಚ್ಛ ಮಾಡಬೇಕಾಗತ್ತೆ. ಮಹಾವಿಷ್ಣುವಿಗೆ ಮತ್ತು ಮಹಾಲಕ್ಷ್ಮಿಗೆ ಹಳದಿ ಬಣ್ಣದ ಹೂವುಗಳು, ಪಾರಿಜಾತ, ತುಳಸಿ ದಳಗಳಿಂದ ಧೂಪ ದೀಪಗಳಿಂದ ಷೋಡೋಪಚಾರದಿಂದ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ನೈವೇದ್ಯಕ್ಕೆ ಹಾಲು ಹಣ್ಣನ್ನು ಇಡಬೇಕು. ಜೊತೆಗೆ ಮಹಾವಿಷ್ಣುವಿನ ನಾಮ ಜಪ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ವಿಷ್ಣು ಸಹಸ್ರನಾಮ ಮತ್ತು ಪಾಪ ವಿಮೋಚನಿ ಏಕಾದಶಿ ವ್ರತದ ಕಥೆಯನ್ನು ಕೇಳಬೇಕಾಗತ್ತೆ. ದಿನವಿಡೀ ಉಪವಾಸ ಮಾಡಲು ಸಾಧ್ಯವಾಗದವರು ಹಾಲು ಹಣ್ಣು ಸಾತ್ವಿಕ ಆಹಾರವನ್ನು ಸೇವಿಸಬಹುದು. ಮರುದಿನ ದ್ವಾದಶಿಯಂದು ಪಾರಣೆಯೊಂದಿಗೆ ವ್ರತವನ್ನು ಪೂರ್ಣಗೊಳಿಸಬೇಕು. ಪಾಪ ವಿಮೋಚನಿ ಏಕಾದಶಿ ಕುರಿತಾದ ಕತೆ ಹೀಗಿದೆ. ವನವಾಸದಲ್ಲಿದ್ದ ಪಾಂಡವರ ಯೋಗಕ್ಷೇಮವನ್ನು ವಿಚಾರಿಸಲು ಬಂದಿದ್ದ ಶ್ರೀಕೃಷ್ಣನು, ನಿಮಗೆ ಬಂದಿರುವ ಈ ಕಷ್ಟಕಾಲ ಕಳೆಯಲು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಆಚರಿಸಿದರೆ ಸಕಲ ಪಾಪಗಳು ಕಳೆದು ಹೋಗುತ್ತದೆ ಎಂದು ಯುಧಿಷ್ಠಿರನಿಗೆ ಹೇಳುತ್ತಾ ಈ ಏಕಾದಶಿಯ ವೃತ್ತಾಂತದ ಕಥೆಯ ಮಹತ್ವವನ್ನು ಈ ಮೊದಲೇ ಮಂದಾತ ರಾಜನಿಗೆ ಲೋಮಶ ಮಹರ್ಷಿಗಳು ಹೇಳಿದ್ದರು. ಅದನ್ನು ನಾನು ನಿಮಗೆ ತಿಳಿಸುತ್ತೇನೆ ಎಂದು ಶ್ರೀ ಕೃಷ್ಣ ಪರಮಾತ್ಮನು ಕತೆ ಹೇಳ್ತಾನೆ. ಪೂರ್ವದಲ್ಲಿ ಚೈತ್ರರಥ ಎಂಬ ಸುಂದರವಾದ ಅರಣ್ಯ ಭೂಮಿಯ ಮೇಲೆ ಪ್ರಸಿದ್ಧಿಯನ್ನು ಪಡೆದ ಉದ್ಯಾನವನವಿತ್ತು. ಅದು ಎಷ್ಟು ಸುಂದರವಾಗಿತ್ತು ಎಂದರೆ ಮೃಗ ಪಕ್ಷಿಗಳು, ಜಿಂಕೆ, ಅಳಿಲು, ನವಿಲು, ಮೊಲ ಮುಂತಾದ ಪ್ರಾಣಿ ಪಕ್ಷಿಗಳಿಂದ ಕೂಡಿ ಸುಂದರವಾದ ಸುಗಂಧಭರಿತ ಹೂವು ಬನಗಳಿಂದ ಸಿಹಿಯಾದ ಹಣ್ಣು ಹಂಪಲು ತುಂಬಿದ ಗಿಡಮರಗಳಿಂದ ಕೂಡಿ ಅತ್ಯಂತ ಮನೋಹರವಾಗಿತ್ತು. ಇಂಥ ಸುಂದರವಾದ ಉದ್ಯಾನವನಕ್ಕೆ ದೇವಲೋಕದಿಂದ ಇಂದ್ರಾದಿ ದೇವತೆಗಳು ವಿಹಾರ ಮಾಡಲು ಬರುತ್ತಿರ್ತಾರೆ. ಇಲ್ಲಿ ಮೇಧಾವಿ ಎಂಬ ಸುಂದರ ಯುವ ತಪಸ್ವಿ ಭಗವಂತನನ್ನು ಕುರಿತು ತಪಸ್ ಮಾಡ್ತಿರ್ತಾನೆ. ಇವನ ತಪಸ್ಸನ್ನು ಭಂಗಗೊಳಿಸಬೇಕೆಂದು ಅಪ್ಸರೆಯರು ಗಂಧರ್ವರು ಪರೀಕ್ಷಿಸಿ ಸೋತು ಹೋದರು. ಕೊನೆಗೆ ಇಂದ್ರನು ಮೇಧಾವಿಯ ತಪಸ್ಸನ್ನು ಕೆಡಿಸಬೇಕೆಂದು ಮಂಜುಘೋಷ ಎಂಬ ಸುಂದರಿ ಅಪ್ಸರೆಯನ್ನು ಕರೆದುಕೊಂಡು ಬಂದನು. ಮಂಜುಘೋಷ ರತಿಗಿಂತಲೂ ಅತ್ಯಂತ ಸುಂದರ. ಅವಳ ಮಾತು ಮಂಜುಳ ಭಾಷಿಣಿ, ನವಿಲು ನಾಚುವಂತ ನೃತ್ಯ, ಮೃದು ಮಧುರ ಬಳುಕುವ ಲತೆಯಂತ ಅಪ್ಸರೆಯನ್ನು ಮೇಧಾವಿ ಇರುವ ಸಮೀಪ ಬಿಡ್ತಾನೆ. ಮಂಜುಘೋಷ ತಪಸ್ವಿ ಯುವಕನನ್ನು ಸೆಳೆಯಲು ನೃತ್ಯ ಗಾಯನ ಮಾಡುವ ಮೂಲಕ ಪ್ರಯತ್ನ ಮಾಡ್ತಿರ್ತಾಳೆ. ಇದನ್ನು ಗಮನಿಸುತ್ತಿದ್ದ ಕಾಮದೇವ ಮಂಜುಘೋಷಳ ಹುಬ್ಬಿನಲ್ಲಿ ಅಂದರೆ ಐಬ್ರೋಸಲ್ಲಿ ಸೇರಿಕೊಂಡು ಅವಳ ಕಣ್ಣ ನೋಟ ಬಾಣದಿಂದ ಮೇಧಾವಿಯನ್ನು ಸೆಳೆಯಲು ಅನುಕೂಲ ಮಾಡಿಕೊಡ್ತಾನೆ. ಅಪ್ಸರೆ ಮಂಜುಘೋಷಳ ಸೆಳೆತಕ್ಕೆ ಸಿಲುಕಿ ಅವಳಿಗೆ ಮೋಹ ಪರವಶನಾಗಿ ಅವಳಲ್ಲಿ ಪ್ರೇಮ ಕಾಮ ಭಿಕ್ಷೆಯನ್ನು ಕೇಳ್ತಾನೆ.
ಆ ಸುಂದರಿಯೊಂದಿಗೆ ಅದೆಷ್ಟೋ ವರ್ಷಗಳು ಭೋಗ ಜೀವನದಲ್ಲಿ ಕಳೆದನೋ ಅವನಿಗೆ ತಿಳಿಯಲಿಲ್ಲ. ಎಷ್ಟೋ ವರ್ಷಗಳು ಕಳೆದ ಮೇಲೆ ಅಪ್ಸರೆ ತನ್ನ ಲೋಕಕ್ಕೆ ಹೊರಡಲು ಅನುಮತಿ ಕೇಳಿದಳು. ಅಯ್ಯೋ, ಬೆಳಗ್ಗೆ ತಾನೇ ಬಂದಿರುವೆ, ಕತ್ತಲು ಕಳೆದು ಬೆಳಗಾದ ಮೇಲೆ ಹೋಗು ಎಂದನು. ಅಪ್ಸರೆ ಸುಮ್ಮನಿದ್ದು ಮತ್ತಷ್ಟು ದಿನಗಳು ಕಳೆದಳು. ಮತ್ತೆ ಒಂದು ದಿನ ಹೋಗುತ್ತೀನಿ ಎಂದು ಹೇಳ್ತಾಳೆ. ಅದಕ್ಕೆ ಮೇಧಾವಿಯು, ಇಲ್ಲಿ ಈಗಿನ್ನೂ ಬಂದಿರುವೆ, ಇನ್ನೂ ಸ್ವಲ್ಪ ದಿನವಾಗಲಿ ಎಂದಾಗ ಅವಳು ನಾವಿಬ್ಬರು ಜೊತೆಯಲ್ಲಿದ್ದು ಎಷ್ಟೋ ವರ್ಷಗಳಾಯಿತು ಎಂಬುದನ್ನು ಹೇಳ್ತಾಳೆ. ಇದನ್ನು ಕೇಳಿದ ಮೇಧಾವಿ ತನ್ನನ್ನು ತಾನೇ ಹಳಿದುಕೊಂಡು, ನನ್ನ ತಪಸ್ಸನ್ನು ಕೆಡಿಸಲು ಬಂದ ನೀನು ಪಿಶಾಚಿಯಾಗು ಎಂದು ಮಂಜುಘೋಷಳಿಗೆ ಶಾಪ ಕೊಟ್ಟನು. ಶಾಪ ನೀಗಿಸಿಕೊಳ್ಳಲು ಹಿಮಾಲಯಕ್ಕೆ ಹೊರಡ್ತಾಳೆ. ತಪಸ್ಸಿನ ತೇಜಸ್ಸನ್ನು ಕಳೆದುಕೊಂಡ ಮೇಧಾವಿ ಮನೆಗೆ ಬಂದು ತಂದೆಗೆ ಎಲ್ಲವನ್ನು ಹೇಳಿ ದುಃಖ ಪಡ್ತಾನೆ. ಮೇಧಾವಿಯ ತಪಸ್ಸಿನ ಶಕ್ತಿ ಕುಂದಿದ ಮುಖ ನೋಡಿ ಅವರಿಗೆ ಎಲ್ಲವೂ ಅರ್ಥವಾಗುತ್ತೆ. ಮಗನಿಗೆ ದುಃಖಿಸಬೇಡ, ಆಗಿದ್ದಾಯಿತು. ಸಕಲ ಪಾಪಗಳ ಪರಿಹಾರಕ್ಕಾಗಿ ಸುಲಭ ಉಪಾಯವಿದೆ. ಅದು ಪಾಪ ವಿಮೋಚನಿ ಏಕಾದಶಿಯ ವ್ರತವನ್ನು ನಿಷ್ಠೆಯಿಂದ ಆಚರಿಸಿ ಮಹಾವಿಷ್ಣುವಿನ ಮೊರೆ ಹೋಗು. ಅರಿತೋ ಅರಿಯದೆಯೋ ಮಾಡಿದ ಪಾಪಗಳಿಂದ ಮುಕ್ತಿಯನ್ನು ಪಡೆಯಬಹುದು. ಮೇಧಾವಿ ತಂದೆಯ ಮಾತಿನಂತೆ ಪಾಲ್ಗುಣ ಮಾಸದಲ್ಲಿ ಬರುವ ಪಾಪ ವಿಮೋಚನಿ ಏಕಾದಶಿ ವ್ರತದ ವಿಧಿ ವಿಧಾನಗಳನ್ನು ಚಾಚೂ ತಪ್ಪದೆ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾನೆ ಮತ್ತು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಮುಂದೆ ಹಲವು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ತಪಶಕ್ತಿಯನ್ನು ವೃದ್ಧಿಸಿಕೊಳ್ತಾನೆ. ಹಾಗೆ ಮಂಜುಘೋಷಳಿಗೂ ಪಾಪ ವಿಮೋಚನಿ ಏಕಾದಶಿಯ ವ್ರತದ ಮಹಿಮೆಯನ್ನು ತಿಳಿಸ್ತಾನೆ. ಪಿಶಾಚಿ ಜನ್ಮದಲ್ಲಿ ಮಂಜುಘೋಷ ಮೇಧಾವಿಯ ಸಲಹೆಯಂತೆ ಪಾಪ ವಿಮೋಚನಿ ಏಕಾದಶಿಯ ವ್ರತವನ್ನು ಆಚರಿಸಿ ಪಿಶಾಚಿ ಜನ್ಮದಿಂದ ಮುಕ್ತಿಯನ್ನು ಪಡೆದು ಇಂದ್ರಲೋಕಕ್ಕೆ ಹೊರಡ್ತಾಳೆ. ಪಿಶಾಚಿಗಳಿಗೂ ಮುಕ್ತಿ ಕೊಡುವಂಥ ಈ ಏಕಾದಶಿ ವ್ರತವನ್ನು ಸಾಮಾನ್ಯ ಮನುಷ್ಯರು ಮಾಡಿದಾಗ ಪೂರ್ವ ಕರ್ಮಗಳ ಶೇಷ, ಈ ಜನ್ಮದಲ್ಲಿ ಮಾಡಿದ ತಪ್ಪುಗಳು ಮತ್ತು ಶಾಪಗಳಿಗೂ ಸುಲಭವಾಗಿ ಪ್ರಾಯಶ್ಚಿತ್ತ ದೊರೆಯುತ್ತದೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಕಥೆಯ ಮೂಲಕ ಪಾಪ ವಿಮೋಚನಿ ಏಕಾದಶಿ ವ್ರತದ ಮಹಿಮೆಯನ್ನು ತಿಳಿಸಿ ಈ ವ್ರತವನ್ನು ಮಾಡಲು ಸಲಹೆ ಕೊಡ್ತಾನೆ. ಈ ರೀತಿ ಇನ್ನಷ್ಟು ದೈವಿಕ ಕಥೆಗಳು, ಮಂತ್ರಗಳು ಮತ್ತು ಉಪಾಸನಾ ವಿಧಾನದ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಮತ್ತೆ ನಿಮ್ಮ ಅನುಭವಗಳನ್ನು ಕಮೆಂಟ್ ಮಾಡಿ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್.